ಈ ಲೋಕಸಭಾ ಚುನಾವಣೆಯ ನಂತರ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ, ಅವರನ್ನು ಕೆಳಗಿಳಿಸಲಾಗುತ್ತೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಿದ್ದರಾಮಯ್ಯನವರೇ ಸೋಲಿಸ್ತಾರೆ. ಡಿ ಕೆ ಶಿವಕುಮಾರ್ ಅವರನ್ನು KPCC ಅಧ್ಯಕ್ಷರನ್ನೇ ಸೋಲಿಸಿದವರು ಅವರು. ವಿರೋಧಿಗಳನ್ನು ಹೇಗೆ ಮಟ್ಟ ಹಾಕಬೇಕು ಅಂತ ಗೊತ್ತಿದೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ ಸರಿಯಾಗೇ ಇದೆ. ಲೋಕಸಭಾ ಚುನಾವಣೆಯ ನಂತರ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರೆ ಅಂಥೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಯಾಕಂದರೆ ಬೆಂಗಳೂರು ಗ್ರಾಮಾಂತರ ಅಲ್ಲಿ DK ಸುರೇಶ್ ಸೋಲುವ ಹಾಗೆ ಮಾಡ್ತಾರಂತೆ. ಯಾರು? ಸಿದ್ದರಾಮಯ್ಯನವರು. ವಿರೋಧಿಗಳನ್ನು ಮಟ್ಟ ಹಾಕೋದವರಿಗೆ ಗೊತ್ತಿದೆಯಂತೆ, ಅದವರ ಸ್ಟೈಲ್ ಅಂತೆ. ಸೊ ಹಾಗಾಗಿ ಪುಂಖಾನುಪುಂಖವಾಗಿ ಅನೇಕ ಆರೋಪಗಳನ್ನು ಸಿದ್ದರಾಮಯ್ಯನವರ ಮೇಲೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸ್ಟೈಲ್ ಓಪನ್ ಬುಕ್ ಇದ್ದಂಗೆ, ನೇರವಾಗಿ ಆ ಥರ ಸೋಲಿಸಿಬಿಡ್ತಾರಂತೆ. ಇದು ಆರ್ ಅಶೋಕ್ ಅವರ ಹೇಳಿಕೆ. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರ ಸ್ಟೈಲು ಒಂಥರ ತೆರೆದ ಪುಸ್ತಕ ಇದ್ದಂಗೆ, ಓಪನ್ ಬುಕ್ ಇದ್ದಂಗೆ. ಆ ಓಪನ್ ಬುಕ್ ಕ್ಲಿಯರ್ ಇದಾರೆ ಅವ್ರು. ಸಿದ್ದರಾಮಯ್ಯ ಏನು ಬಹಳ ಕ್ಲಿಯರ್ ಮನುಷ್ಯ. ಅವರ ವಿರೋಧಿಗಳನ್ನ ಹೆಂಗ್ ಮಟ್ಟ ಹಾಕ್ಬೇಕು ಅಂತ ಪರಮೇಶ್ವರ್ ಇನ್ಸಿಡೆಂಟ್ ಗೊತ್ತಾಗ್ಬಿಡ್ತದೆ. ಕಾಂಗ್ರೆಸ್ ಅಧ್ಯಕ್ಷರನ್ನೇ ಸೋಲ್ಸಿದಂಥವ್ರು ಸಿದ್ದರಾಮಯ್ಯನವರು. ಈಗ ಬೆಂಗಳೂರು ನಾವು ಯಾಕೆ ಗೆಲ್ತೀವಿ, ಬೆಂಗಳೂರು ಗ್ರಾಮಾಂತರ 100% ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಬಿಕಾಸ್ ಆಫ್ ಸಿದ್ದರಾಮಯ್ಯ. ಮುಗಿಸ್ಬಿಡ್ತಾರೆ ಅವರು. ನನ್ನ ನೆಲದ ಭಾಷೆಯು ದೂರ ಬಲು ದೂರ, ಈ ಮನಕಂತೂ ದಾರಿ ತೋರುತ್ತಿದೆ. ಆ ಭಾಷೆಯದೇ ಬೆಳಕುವ ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಸಿದ್ದರಾಮಯ್ಯನವರೇ DK ಶಿವಕುಮಾರ್ನ ಮುಗಿಸಕ್ಕೆ ಅವಾಗ ಎಲ್ಲ ಪ್ಲಾನ್ ಹಾಕಿ ಅವರ ಯಾರ್ಯಾರು ಕಾರ್ಯಕರ್ತರಿಗೆ ಹೇಳ್ಬೇಕು, ಏನೇನು ಹೇಳ್ಬೇಕು ಎಲ್ಲ ಹೇಳ್ಬಿಟ್ಟಿದ್ದಾರೆ. ಫಿನಿಶ್ ಅವರು. ಇದನ್ನೇ ಜನಾರ್ದನ್ ರೆಡ್ಡಿ ಹೇಳಿರುವಂಥದ್ದು. ಅದರಿಂದ ಸಿದ್ದರಾಮಯ್ಯನವರು ಒಂಥರ ತೆರೆದ ಪುಸ್ತಕ. ಯಾರ್ಯಾರು ಅವ್ರ ಆಪೋನೆಂಟ್ ಇದು ಕಾಂಗ್ರೆಸ್ ಆಪೋನೆಂಟ್ಗಳನ್ನ ಮುಗಿಸುವಂತಾಗಿರುವಂಥವ್ರು ಸಿದ್ದರಾಮಯ್ಯನವರು. ಅದಕ್ಕೆ ಅವರೇ ಮುಗಿಸ್ತಾರೆ. ಒಟ್ಟಾರೆ ಈ ಸರ್ಕಾರ ಕಾಂಗ್ರೆಸ್ ಅವರೇ ಅವ್ರ ಕಾಲ ಮೇಲೆ ಅವರೇ ಚಪ್ಪಡಿ ಹೇಳ್ಕೊಂತ ಇದ್ದಾರೆ. DK ಶಿವಕುಮಾರ್ ಹೇಳಿದರು, ನಾನು ಬಂಡೆ ಆದ್ರೆ ವಿಧಾನಸಭಾ ಚಪ್ಪಡಿ, ನಾನು ಚಪ್ಪಡಿನೂ ಹಾತೀನಿ, ಅದೇನೋ ಶಿಲೆನೂ ಹಾತೀನಿ ಅಂತಾರಲ್ಲ, ಅವ್ರು ಚಪ್ಪಡಿ ಹಾಕೊಂಡಿದ್ದಾರೆ. ಅವ್ರು ತಲೆ ಮೇಲೆ ಅವರೇ ಚಪ್ಪಡಿ ಹಾಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ಸ್ಟೈಲು